ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರುಣಾಸ್ ಡಿವೈನ್ ಹೋಮ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಮುಂಚೆನೇ ಹೇಳ್ದಾಗೆ ನಂದು ಮಾರ್ನಿಂಗ್ ರೂಟೀನ್ ಒಂದೇ ಥರ ಇರಲ್ಲ. ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಯಾಕೆಂದರೆ ಇಬ್ಬರು ಸ್ಕೂಲ್ ಗೋಯಿಂಗ್ ಕಿಡ್ಸ್ ಇದ್ದಾರೆ. ಹಾಗಾಗಿ ನನ್ನ ಮಗಳು, ಚಿಕ್ಕ ಮಗಳು 5 ಇಯರ್ಸ್ ಏಜ್ ಅವಳು ಒಂದೊಂದು ಸತಿ ರಾತ್ರಿ ಮಲಗೋದು ಲೇಟ್ ಮಾಡಿಬಿಡ್ತಾಳೆ. ಸೊ ಅವಳನ್ನ ಮಲಗಿಸಿ ನಾವು ಮಲಗೋದ್ರೊಳಗೆ ಲೇಟ್ ಆಗಿದ್ದರೆ ಒಂದು 1/2 ಅವರ್ 40 ಮಿನಿಟ್ಸ್ ಲೇಟಾಗಿ ಎದ್ದಿರ್ತೀನಿ ನಾನು. ಬಟ್ ಆಲ್ಮೋಸ್ಟ್ 4-4:30ಗೆಲ್ಲ ಎದ್ದೇಳೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇತ್ತೀಚೆಗೆ ನನ್ನ ಲೈಫಲ್ಲಿ ನಾನು ತಗೊಂಡಿರೋ ಒಂದು ದೊಡ್ಡ ಬದಲಾವಣೆ ಅಂದರೆ ಯೋಗ. ಸೊ ಮುಂಚೆ ನಾನು ಯೋಗ ಮಾಡ್ತಾ ಇರಲಿಲ್ಲ. ನನಗೆ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪೀರಿಯಡ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಯೋಗದಿಂದ ಏನಾದರೂ ಸರಿ ಹೋಗುತ್ತಾ ಅಂತ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇದು ನಿಜವಾಗ್ಲೂ ವರ್ಕ್ ಆಗ್ತಾಯಿದೆ ನನಗೆ. ಸೊ ನಾನು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಇವಾಗ ಯೋಗ ಪೋಸಸ್ ಏನು ಮಾಡ್ತಾಯಿದ್ದೀನಲ್ವ ಅದು. ಇನ್ನು ನಾನು ಆನ್ಲೈನ್ ಫ್ರೀ ಯೋಗ ಕ್ಲಾಸು 21 ಡೇಸ್ದು ಕಂಡಕ್ಟ್ ಮಾಡಿದರು. ಸೊ ಅದರಲ್ಲಿ ನಾನು ಜಾಯ್ನ್ ಆಗಿ ಕಲ್ತಿರೋದು ಇದೆಲ್ಲದು. ಸೊ ಅದು ಮುಗಿದ ಮೇಲೂ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬರೀ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಅಂತಲ್ಲ, ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಟಮ್ಮಿ, ನನಗೊಂದು ಸ್ವಲ್ಪ ಟಮ್ಮಿ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ. ಸೊ ಆ ಟಮ್ಮಿನೂ ಸ್ವಲ್ಪ ಫೋಕಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ನನಗೂ ರಿಸಲ್ಟ್ಸು ಈ ನಡುವೆ ವಿಸಿಬಲ್ ಅನ್ನಿಸ್ತಾ ಇದೆ. ಇನ್ನು ನಾನು ಯೋಗ ಬಂದುಬಿಟ್ಟು ಕರೆಕ್ಟಾಗಿ 50 to 60 ಮಿನಿಟ್ಸ್ ಅಂದರೆ 1 ಅವರ್ವರೆಗೂ ಮಾಡ್ತೀನಿ. ಸೊ ಅದೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ 6 o'clock ಆಯಿತು. ಸೊ ನಾನಿವಾಗ ಟಿ ವಿಲಿ ಸುಪ್ರಭಾತ ಕೇಳಿಕೊಂಡು, ಇದು ನಂದು ಡೈಲಿ ರೂಟೀನು. ಸುಪ್ರಭಾತ ಸ್ಟಾರ್ಟ್ ಆದಮೇಲೆ ನಾನು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. ಅದು ಮುಗಿಯೋದ್ರೊಳಗೆ ಆಲ್ಮೋಸ್ಟ್ ಹಾಫ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ. ಆ ಥರ ನಾನು ಮೈಂಡ್ನ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು ನನಗೆ ಎಷ್ಟೇ ಕೆಲಸ ಇರಲಿ, ನಾನು ನೈಟು ಈ ಸೋಫಾ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮನೆಯೆಲ್ಲ ಒಂದು ಸತಿ ಕಸ ಅಂದೇ ಮಲಗೋದು. ಕೆಲವೊಬ್ಬರು ರಾತ್ರಿ ಕಸ ಅನ್ನಬಾರ್ದು ಅಂತಾರೆ. ಬಟ್ ನಾನು ಹೇಳ್ದಂಗೆ ಇಬ್ಬರು ಮಕ್ಕಳು ಇರೋದ್ರಿಂದ ತಿಂದ್ಬಿಟ್ಟು ಅಲ್ಲೇ ಚೆಲ್ಲಿ ಇರ್ತಾರೆ, ಇಲ್ಲ ಪೇಪರ್ ಹಾಕಿರ್ತಾರೆ, ಅದು ಇದು ಏನಾದರೂ ಒಂದು ಮಾಡಿರ್ತಾರೆ. ಸೊ ಹಂಗಾಗಿ ನಾನು ಅವೆಲ್ಲ ಅವ್ರು ಆಟಾಡಿದ ಟಾಯ್ಸ್ ಇರ್ಬೋದು, ಅದು ಎಲ್ಲದು ಇದ್ದಂಗೆ ಮತ್ತೆ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡೇ ಮಲಗಿರ್ತೀನಿ. ಇನ್ನು ಬೆಳಗ್ಗೆ ಎದ್ದಿದ್ದ ಕಸ ಹೊಡಿದೇ ಇರಬಾರ್ದು ಮನೆಯಲ್ಲಿ. ಹಾಗಾಗಿ ರಾತ್ರಿ ನಾನು ಎಷ್ಟೇ ಕ್ಲೀನಾಗಿ ಕಸ ಅಂದು ನೆಲ ಒರೆಸಿದ್ರೂ ಬೆಳಗ್ಗೆ ಒಂದು ಸತಿ ಎಲ್ಲ ಕ್ಲೀನಾಗಿ ಸೋಫಾ ಎಲ್ಲ ಜಾಡಿಸ್ಕೊಂಡು ಬೆಳಗ್ಗೆ ಒಂದು ಸತಿ ಕಸ ಅಂದ್ಕೊಂಬಿಡ್ತೀನಿ. ಇನ್ನು ನನ್ನ ಮಕ್ಕಳು ಇಬ್ಬರು ಮಲಗಿದ್ದಾರೆ. ದೊಡ್ಡವಳು ಬಂದುಬಿಟ್ಟು 6-6:30 ಹಂಗೆ ಎದ್ದೇಳ್ತಾಳೆ. ನಾನು ಇನ್ನೇನು ಸುಪ್ರಭಾತ ಸಾಂಗ್ ಹಾಕಿದ್ಮೇಲೆ ಅವಳು ಎದ್ದೇಳೋದು. ಇನ್ನು ಚಿಕ್ಕವಳು ನಾವು ಎಬ್ಸೋವರೆಗೂ ಏನು ಎದ್ದೇಳಲ್ಲ. ಅವಳನ್ನ ನಾನು 7-7:15 ಹಂಗೆ ಎಬ್ಬಿಸ್ತೀನಿ. ಯಾಕೆಂದರೆ ಅವಳು ಎದ್ಬಿಟ್ರೆ ಎತ್ಕೊಂಡೇ ಇರು ಅಂತಾಳೆ, ಇಲ್ಲ ಹೊರಗೆ ಹೋಗೋಣ ಬಾ ಅಂತಾಳೆ. ಸೊ ಅದು ಅವಳು ಎದ್ದೇಳೋದಕ್ಕೂ ಮುಂಚೆ ನಂದು ಏನಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಬ್ಬಿಸ್ತೀನಿ. ಇನ್ ಕೇಸ್ ಹಂಗೂ ಏನಾದರೂ ಇದ್ದರೆ ನಮ್ಮ ಮನೆಯವ್ರು ಎತ್ಕೊಂಡಿರ್ತಾರೆ ಒಂದು ಸ್ವಲ್ಪ ಹೊತ್ತು. ಹೊರಗಡೆ ಎಲ್ಲ ಕರ್ಕೊಂಡೋಗಿ ಆಮೇಲೆ ಅವಳಿಗೆ ಸ್ನಾನ ಗಿನ ಮಾಡಿಸ್ಬೇಕು. ಎದ್ದ ತಕ್ಷಣ ಬ್ರಷ್ ಮಾಡೋದು, ಸ್ನಾನ ಮಾಡೋದು ಅಂದರೆ ಸುಮ್ಮನೆ ಹಠ ಮಾಡ್ತಾ ಕೂತ್ಬಿಡ್ತಾಳೆ ಮನೇಲಿ. ಇನ್ನು ಏನಪ್ಪ ಅಂದರೆ ಇದು ಆಷಾಢ ಮಾಸ ಆಗಿರೋದ್ರಿಂದ ತುಂಬ ಗಾಳಿ ಇರುತ್ತೆ ಇವಾಗ. ಸೊ ನಾನು ರಾತ್ರಿ ಎಷ್ಟೇ ಕ್ಲೀನಾಗಿ ಕಸ ಅಂದಿದ್ರೂ ವಿಂಡೋ ಓಪನ್ ಇಟ್ಟೇ ಇರ್ತೀವಲ್ಲ ನಾವು ಲಿವಿಂಗ್ ರೂಮಲ್ಲಿ, ಅದರಿಂದ ತುಂಬಾ ಡಸ್ಟ್ ಬರುತ್ತೆ. ಇನ್ನೇನು ಗೊತ್ತಾ, ಇವಾಗ ಕಸ ಹೊಡೆದಿರ್ತೀನಲ್ವ ನಾನು, ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿ ಎಲ್ಲ ಆದಮೇಲೆ 11ಗೆ ಒಂದು ಸತಿ ಅಂದರೆ 11 ಗಂಟೆಗೆ ಒಂದು ಸತಿ ನಾನು ಮತ್ತೆ ಈ ಲಿವಿಂಗ್ ಏರಿಯಾ ಏನಿದೆ ಅಲ್ವಾ, ಇದು ಮತ್ತು ಕಿಚನ್ ಎರಡೂ ಒಂದು ಸತಿ ಕಸ ಅನ್ಕೋತೀನಿ ನಾನು. ಯಾಕೆಂದರೆ ಅವ್ರು ಹೋದ್ಮೇಲೆ ತಿಂಡಿ ಎಲ್ಲ ತಿಂದು ಅಲ್ಲೇ ಚೆಲ್ಬಿಟ್ಟಿರ್ತಾರೆ, ಅದು ತೆಗ್ದಿರಲ್ಲ, ಹಾಗೆ ಇರುತ್ತೆ. ಆಮೇಲೆ ಕಿಚನಲ್ಲಿ ನಾನೊಂದು ಸ್ವಲ್ಪ ಪಾತ್ರೆ ತೊಳೆದು ಅಡುಗೆ ಮಾಡಿ ಮಧ್ಯಾಹ್ನಕ್ಕೆ ಅದೂ ಸ್ವಲ್ಪ ಡಸ್ಟ್ ಆಗಿರುತ್ತೆ. ಹಾಗಾಗಿ ನಾನು 11 ಗಂಟೆಗೆ ಒಂದು ಸತಿ ಲಿವಿಂಗ್ ಏರಿಯಾ ಮತ್ತು ಕಿಚನ್ನು ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಮತ್ತು ಇನ್ನು ಸಾಯಂಕಾಲ ಏನು ಕಸ ಅನ್ನಲ್ಲ, ಒಂದೇ ಸತಿ ರಾತ್ರಿ ಮಲಗೋಕ್ಕೂ ಮುಂಚೆ ಕಸ ಅಂತೀನಿ. ಸೊ ನಾನು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ರೈಸಿಗೆ ಇಟ್ಬಿಟ್ಟು ಹೋದರೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ರೈಸ್ ಆಗಿರುತ್ತೆ ಅಂತೇಳಿ ಇಲ್ಲಿ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಹೋಗ್ತೀನಿ. ಇನ್ನು ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಅನ್ನನೂ ರೆಡಿಯಾಗಿರುತ್ತೆ. ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿನ್ನು ವಾರದಲ್ಲಿ 3 ಡೇಸು ಬೆಳಗ್ಗೆ ರೈಸ್ ಐಟಮ್ ಮಾಡ್ತೀನಿ. ಇನ್ನು 3 ಡೇಸು ಚಪಾತಿ, ಆಮೇಲೆ ದೋಸೆ, ಇಡ್ಲಿ ಆ ಥರ ಮಾಡ್ತೀನಿ. ಇಡ್ಲಿನೂ ಸ್ವಲ್ಪ ಕಡಿಮೆನೇ, ಹೊರಗಡೆಯಿಂದ ತರ್ತೀವಿ ಇಡ್ಲಿ. ಸೊ ದೋಸೆ, ಪಡ್ಡು, ಬೇರೆ ಯಾವುದಾದ್ರೂ ಟಿಫನ್ ಮಾಡ್ತೀನಿ. ಇನ್ನು ಮಂಡಕ್ಕಿ, ಅವಲಕ್ಕಿ ಆ ಥರದ್ದೆಲ್ಲ ನಾನು ಈವ್ನಿಂಗ್ ಯಾವಾಗಾದರೂ ನೈಟ್ ಊಟಕ್ಕೆ ಮಾಡ್ತೀನಿ. ಯಾಕಂದರೆ ಬಾಕ್ಸಿಗೆ ಅಷ್ಟೊಂದು ಇಷ್ಟಪಡೋಲ್ಲ, ಡ್ರೈ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮನೇಲಿ ತಿನ್ನೋಕ್ಕಷ್ಟೇ ನಾವು ಮಾಡ್ತೀನಿ, ಬಾಕ್ಸಿಗೆ ಏನು ಮಾಡಲ್ಲ. ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ನನ್ನ ಮಕ್ಕಳದು ವಾಟರ್ ಬಾಟಲ್ ಫಿಲ್ ಮಾಡ್ತಾಯಿದ್ದೀನಿ. ಈ ಬಾಟಲ್ಸು ಅಷ್ಟೇ ನಾನು ರಾತ್ರಿಯೇ ಚೆನ್ನಾಗಿ ಬಿಸಿನೀರೆಲ್ಲ ಹಾಕ್ಬಿಟ್ಟು ತೊಳೆದಿಟ್ಟಿರ್ತೀನಿ.
ಇನ್ನು ನನ್ನ ಚಿಕ್ಕ ಮಗಳು ಬಂದುಬಿಟ್ಟು ಪ್ಲಾಸ್ಟಿಕ್ ಬಾಟಲ್ ಅವಾಯ್ಡ್ ಮಾಡು ಅಂದರೆ ಕೇಳಲ್ಲ ಅವಳು. ಮೊನ್ನೆ ಡಿಮಾರ್ಟ್ಗೆ ಹೋದಾಗ ಅಲ್ಲಿ ತಂದ್ಕೊಂಡಿದ್ದಾಳೆ. ಸ್ಟೀಲ್ ಬಾಟಲ್ ಇದೆ ಆದ್ರೂ ತೊಗೊಂಡು ಹೋಗ್ತಿದ್ದಾಳೆ. ಒಂದೆರಡು ದಿನ ಹೊಸದು ತೊಗೊಂಡಾಗ ಅವಳಿಗೆ ಅದು ಇರುತ್ತೆ. ಸೊ ಹಂಗಾಗಿ ನಾನು ಏನು ಜಾಸ್ತಿ ಹೇಳಿಲ್ಲ. ಸರಿ ಯಾವ್ದು ಬೇಕಾದ ತೊಗೊಂಡೋಗಮ್ಮ ಅಂತೇಳಿ ಸುಮ್ಮನಾಗಿದ್ದೀನಿ. ಇನ್ನು ನಾನು ಕಿಚನ್ನ ಒಂದು ಸ್ವಲ್ಪ ಡಿಕ್ಲಟರ್ ಮಾಡಿಬಿಟ್ಟು ಸ್ವಲ್ಪ ಬೇರೆದನ್ನೆಲ್ಲ ಆಲ್ಟ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಬಾಕ್ಸ್ ಏನಿದೆ ಅಲ್ವಾ ಡಬ್ಬಿ, ಅವು ಸ್ವಲ್ಪ ಭಾಳ ದಿನ ಆಯಿತು ಚೇಂಜ್ ಮಾಡೋಣ ಅಂತೇಳಿ. ಹೆಂಗೂ ಶ್ರಾವಣ ಮಾಸ ಬರ್ತಾಯಿದೆಯಲ್ಲ, ಅವಾಗ ಕ್ಲೀನ್ ಮಾಡ್ಕೊಂಡಾಗ ಚೇಂಜ್ ಮಾಡೋಣ ಅಂತೇಳಿ ಸುಮ್ಮನಾಗಿದ್ದೀನಿ. ಇನ್ನು ಪಾತ್ರೆ ಸಾಮಾನು ಒಂದು ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಒಂದು ಸ್ವಲ್ಪ ಎತ್ತಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ನಮ್ಮ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದಿಟ್ಕೊಳ್ಳೋಣ. ಉಳಿದಿದ್ದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಮೇಲ್ಗಡೆ ಇಟ್ಬಿಡ್ತೀನಿ. ಇನ್ನು ನನ್ನ ಮಕ್ಕಳಿಬ್ಬರು ರೆಡಿಯಾಗಿದ್ದಾರೆ ಸ್ನಾನ ಮಾಡಿಕೊಂಡು. ನಾನಿನ್ನು ತಿಂಡಿ ಗಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಅವ್ರು ತಿಂದಾದಮೇಲೆ ಇನ್ನೇನು ಸ್ಕೂಲಿಗೆ ಹೊರಡ್ತಾರೆ ಅನ್ಬೇಕಾದ್ರೆ ತಲೆ ಬಾಚಿಬಿಡ್ತೀನಿ. ಇಲ್ಲಾಂದರೆ ನನ್ನ ಸಣ್ಣ ಮಗಳು ಮಲ್ಕೊಂಡು ಎದ್ದು ಹೆಂಗೆ ಬೇಕಂಗೆ ಕೂತ್ಕೊಂಡು ಬಾಚಿದೆಲ್ಲ ಹಾಳು ಮಾಡ್ಕೊಂಬಿಡ್ತಾಳೆ ತಲೆ. ಹಾಗಾಗಿ ಲಾಸ್ಟಲ್ಲಿ ಇನ್ನೇನೆಲ್ಲ ಆದಮೇಲೆ ಅವ್ರದ್ದು ತಲೆ ಬಾಚ್ತೀನಿ. ಇನ್ನು ನನ್ನ ಚಿಕ್ಕ ಮಗಳು ಪರವಾಗಿಲ್ಲ, ಸ್ವಲ್ಪ ತರಕಾರಿ ಏನಾದರೂ ತಿಂತಾಳೆ. ನನ್ನ ದೊಡ್ಡ ಮಗಳಂತೂ ಅವಳಿಗೆ ಏನಾದರೂ ತರಕಾರಿ ತಿನ್ನಿಸ್ಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಆ್ಯಸ್ ಎ ಟೀಚರ್ ನಾನು ಎಷ್ಟು ಹೇಳಿದರೂ ಅವಳು ಕೇಳಲ್ಲ. ಯಾಕಂದರೆ ಸ್ಕೂಲಲ್ಲಿ ನಾವು ಒಂದು 100 ಜನ ಮಕ್ಕಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಿಬಿಡ್ಬೋದು. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ. ಇದು ನಾನು ಫೇಸ್ ಮಾಡಿರೋ ರಿಯಾಲಿಟಿ. ಅವಳಿಗೆ ಎಷ್ಟು ಹೇಳ್ತೀನಿ ನಾನು ತಿನ್ನಬೇಕಮ್ಮ, ಅದರಲ್ಲಿ ಇರುತ್ತೆ, ಅದು ಹಿಂಗಿರುತ್ತೆ ಅಂತೇಳಿ. ಅವಳು ಏನು ಹೇಳಿದ್ರು ಹ್ಞೂ ಅಂತಾಳೆ. ಮತ್ತು ಏನಾದರೂ ಮಾಡಿದಾಗ ತಿನ್ನೋಕೆ ಆಡ್ತಾಳೆ. ಸೊ ಹಿಂಗಾದರೂ ಏನಾದರೂ ಒಂದು ಸ್ವಲ್ಪ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ರೈಸಲ್ಲೇ ಒಂದು ಸ್ವಲ್ಪ ವೇರಿಯೇಷನ್ಸ್ ಮಾಡಿ ಫ್ರೈಡ್ ರೈಸು ಆ ಥರ ಏನಾದರೂ ಒಂದು ಮಾಡಿ ತಿನ್ನಿಸ್ತಾನೆ ಇರ್ತೀನಿ ತರಕಾರಿ. ಇನ್ನು ನಾನು ಮುಂಚೆ ಎಲ್ಲ ಸ್ವಲ್ಪ ರೆಡಿಮೇಡ್ ಪೌಡ್ರೆಲ್ಲ ಜಾಸ್ತಿ ತರ್ತಿದ್ದೆ. ಅಂದರೆ ಪಲಾವ್ ಮಸಾಲೆ ಆಗಿರ್ಬೋದು ಅಥವಾ ಗರಂ ಮಸಾಲೆ ಆಗಿರ್ಬೋದು. ಇತ್ತೀಚೆಗೆ ಮನೆಯಲ್ಲೇ ಫ್ರೆಶ್ಶಾಗಿ ಎಷ್ಟು ಬೇಕಷ್ಟು ಆವಾಗಿನ ಪೂರ್ತಿಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಮಾಡೋದನ್ನೊಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ರೆಡಿಮೇಡ್ ತಂದಾಗ ಅದು ಅಷ್ಟು ಟೇಸ್ಟ್ ಅನ್ನಿಸ್ತಾ ಇಲ್ಲ. ಹಾಗಾಗಿ ಮನೆಯಲ್ಲೇ ಫ್ರೆಶ್ಶಾಗಿ ಆವಾಗಿಂದವಾಗೆ ಪ್ರಿಪೇರ್ ಮಾಡಿ ಮಾಡ್ತಾಯಿದ್ದೀನಿ. ಇನ್ನು ಈ ಕ್ಯಾಪ್ಸಿಕಮ್ ರೈಸ್ಗೆ ಮಸಾಲೆ ಪೌಡ್ರ್ ಎಷ್ಟು ಇಂಪಾರ್ಟೆಂಟು, ಈ ಹುರಿದಿರೋ ಶೇಂಗಾ ಪೌಡ್ರು ಅಷ್ಟೇ ಇಂಪಾರ್ಟೆಂಟು. ಸೊ ನಾನಿಲ್ಲಿ ಮುಂಚೆನೇ ಶೇಂಗಾ ಹುರಿದು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ನಾನಿವಾಗ ಮಸಾಲೆ ರುಬ್ಬಿರೋ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಅದು ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ. ಬಟ್ ತರಿಯಾಗಿ ರುಬ್ಬಿದರೆ ನನ್ನ ಮಕ್ಕಳು ಆರಿಸಾಕ್ಬಿಡ್ತಾರೆ ಅದನ್ನು. ಹಾಗಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ರೈಸೆಲ್ಲ ಪ್ರಿಪೇರ್ ಆಯಿತು ಅಂದಮೇಲೆ ಅದನ್ನೊಂದು ಸ್ವಲ್ಪ ಮೇಲೆ ಹಾಕಿ ಕಲಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ತಿಂಡಿನೂ ರೆಡಿ ಆಯಿತು. ಸೊ ನನ್ನ ಮಕ್ಕಳಿಬ್ರಿಗೂ ತಿಂಡಿ ತಿನ್ನಿಸಿ ಬಾಕ್ಸಿಗೂ ಹಾಕಿ ನಾನಿಲ್ಲಿ ಅವಳಿಗೆ ತಲೆ ಬಾಚ್ತಾ ಇದ್ದೀನಿ. ಇನ್ನು ನನ್ನ ಟ್ರೈಪಾಡ್ ಇಲ್ಲ, ಅದೆಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ. ಸೊ ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ. ಅದು ಬರೋವರೆಗೂ ನನ್ನ ಮಗಳೇ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಹೆಲ್ಪ್ ಮಾಡೋದು. ಸೊ ಅವಳಿಗೆ ವೀಡಿಯೋ ತೆಗಿಯಮ್ಮ ಅಂದರೆ ನೋಡಮ್ಮ ಅಲ್ಲಿ ಪಿಲ್ಲ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ಲು. ನಾನಿನ್ನೂ 2 ಪಿಲ್ಲನೂ ಸರಿ ಮಾಡಿಟ್ಟೆ. ಇನ್ನು ಚಿಕ್ಕ ಮಕ್ಕಳು ಮನೇಲಿ ಇರೋದ್ರಿಂದ ಸ್ವಲ್ಪ ಮಿಸ್ಪ್ಲೇಸ್ ಆಗ್ತಾನೆ ಇರುತ್ತೆ ಐಟಮ್ಸ್ ಎಲ್ಲವುದು ಇಟ್ಟಲ್ಲಿ ಇರಲ್ಲ. ಇನ್ನು ಆದ್ಯ ಅಂತೂ ಅವೆಲ್ಲ ಈವ್ನಿಂಗು ಅಥವಾ ಮಧ್ಯಾಹ್ನ ಅವಳೇನು ಸ್ಕೂಲಿಂದ ಬರ್ತಾಳಲ್ಲ ಆ ಪಿಲ್ಲೋ ಎಲ್ಲ ಕೆಳಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಲಗ್ತಾಳೆ, ಇಲ್ಲ ಎಲ್ಲ ಎಸ್ಬಿಡ್ತಾಳೆ ಹಾಲಲ್ಲಿ. ಇನ್ನು ನಾನು ಅವರಿಬ್ರಿಗೂ ತಿಂಡಿ ಹಾಕ್ಕೊಟ್ಟು ಹಾಗೆ ನಮ್ಮ ಮನೆಯವ್ರಿಗೂ ಮ್ಯೂಸ್ಲಿ ಕೊಟ್ಬಿಟ್ಟು ಹಾಲು ಬಂದಿದ್ದು ಅಂತೇಳಿ ತೊಗೋತಾ ಇದ್ದೀನಿ. ನಮ್ಮ ಮನೆಯವರು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟು ಮಾಡಲ್ಲ. ಸೊ ಮ್ಯೂಸ್ಲಿ ತಿಂತಾರೆ, ಇಲ್ಲಾಂದರೆ ಫ್ರೂಟ್ ಬೌಲು ಇಲ್ಲ ವೆಜಿಟೇಬಲ್ಸು ಆ ಥರದ್ದೇನಾದರೂ ತಿಂತಾರೆ. ಇನ್ನು ಅವ್ರದ್ದೆಲ್ಲ ತಿಂಡಿ ಆಗೋ ಅಷ್ಟೊತ್ತಿಗೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇನ್ನು ನನ್ನ ದೊಡ್ಡ ಮಗಳಿಗೆ ಸ್ವಲ್ಪ ಅಭ್ಯಾಸ ಆಗಲಿ ಕೆಲಸಗಳು ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಅವಳು ಫ್ರೆಶ್ ಅಪ್ ಆದಮೇಲೆ ಹಿಂದಿನ ದಿನ ಏನು ಇಟ್ಟಿರ್ತೀವಲ್ಲ ಹೂವು ಅದೆಲ್ಲ ತೆಗಿ ಅಂತ ಹೇಳಿರ್ತೀನಿ. ತೆಗ್ದಿಟ್ಟಿರ್ತಾಳೆ ಅವಳು, ತೆಗ್ದು ಕ್ಲೀನ್ ಮಾಡಿರ್ತಾಳೆ. ಬಟ್ ಆದರೂ ಅಷ್ಟು ಕ್ಲೀನ್ ಆಗಿರಲ್ಲ. ಬಟ್ ಕಲೀಲಿ ಅವಳು ಅನ್ನೋ ಉದ್ದೇಶಕ್ಕೆ ಹೆಂಗಾದರೂ ಮಾಡಲಿ ಅಂತೇಳಿ ಬಿಡ್ತೀನಿ ನಾನು. ಸೊ ಅವಳೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನೊಂದು ಸತಿ ಕ್ಲೀನಾಗಿ ವೈಪ್ ಮಾಡಿಕೊಂಡು ಹೂವೆಲ್ಲ ಇಡ್ತೀನಿ. ಇನ್ನು ಬೆಳಗಿನ ಪೂಜೆನೂ ಅಷ್ಟೇ ನಾನೇ ಮಾಡ್ತೀನಿ ಅಂತ ಏನಿಲ್ಲ. ಇವತ್ತು ಸ್ವಲ್ಪ ಕೆಲಸ ಎಲ್ಲ ಬೇಗ ಆಗಿರೋದ್ರಿಂದ ನಾನು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಮ್ಮ ಮನೆಯವರೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆನೂ ಮಾಡಿರ್ತಾರೆ. ಇನ್ನು ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಕ್ಕಳದ್ದು ಬಸ್ಸು ಬಂದಿತ್ತು. ಸೊ ಅವ್ರನ್ನ ಬಸ್ಸಿಗೆ ಬಿಟ್ಬಿಟ್ಟು ನಾನು ಬಂದು ಸ್ವಲ್ಪ ಧೂಪ ಎಲ್ಲ ಹಾಕಿ ಮನೆಯಲ್ಲಿ ತಿಂಡಿ ತಿಂದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಮಾರ್ನಿಂಗ್ ರೂಟೀನು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ತಪ್ಪು ಸರಿ ಹೇಳಬೇಕು ಅಂತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.